ಹರಿ ಓಂ. ಆತ್ಮೀಯ ಬಂಧುಗಳೇ, ನಮ್ಮೆಲ್ಲ ಆರಾಧ್ಯ ಶಕ್ತಿಗೆ ಶಿರಬಾಗುತ್ತಾ ಇದೇ ಬರುವ ತಾರೀಕು 17/8/2024 17ನೇ ವರ್ಷದ ವರಮಹಾಲಕ್ಷ್ಮಿ ಪ್ರಯುಕ್ತ ಇವತ್ತು ನಡೆಸುವಂಥ ಈ ಸ್ಪರ್ಧಾ ಕಾರ್ಯಕ್ರಮವು ನಮ್ಮ ಮುಂದಿನ ಪೀಳಿಗೆಗೆ ಸನಾತನ ಜ್ಞಾನ, ಸಂಸ್ಕಾರ, ಸಂಸ್ಕೃತಿಯನ್ನು ತಿಳಿಯಪಡಿಸುವ ಸದುದ್ದೇಶದೊಂದಿಗೆ UAE ಮಕ್ಕಳಿಗೆ ಆಯೋಜಿಸಿದ್ದೇವೆ. ಬಂದಂಥ ಎಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ವಿಶಿಷ್ಟ ಗಣ್ಯಾತಿ ಗಣ್ಯರುಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. Contestant, unfortunately, because some people I think they were in vacation. So anyway, guys, please put hand together to all the three contestants and that also young teenager girls. Once again, thank you all the three participants and as well as our judges. So yeah, I'll request. I'll request the judges to honor the participants with the medals and also the certificates. Shamita Shivamurthy, Shrika Shenoy, Anvi Jagannath. We are now going to display the drawings, their artwork that they have done. Please support them. Please give them a big round of applause. That's very beautiful. Really wonderful. Jai Shri Ram. Jai Shri Ram. Jai Shri Ram. Judges. ಈ ದಿನ ದಾಖಲೆಯಾಗಿದೆ. ನಮ್ಮ ಕನ್ನಡಿಗರದೇ ಆದಂತ ಶಾಲೆ JSS ಸ್ಕೂಲ್. ಆ JSS ಸ್ಕೂಲ್ನ ವೇದಿಕೆ ಅಂತ ಹೇಳಿದ್ರೆ ಅದೊಂದು ದೇವಾಲಯ ಇದ್ದಾಗೆ. ಅಲ್ಲಿ ವರಮಹಾಲಕ್ಷ್ಮಿ ಪೂಜೆ, ಸತ್ಯನಾರಾಯಣ ಪೂಜೆ, ಇನ್ನಿತರ ಹಲವಾರು ಪೂಜೆ, ಮಹಾಚಂಡಿಕ ಯಾಗ ಕೂಡ ನಡೆದಂತ ಸ್ಥಳ ಅದು. ಅದರ ನಂತರದ ಒಂದು ಪುಣ್ಯದ ಸ್ಥಳ ಈ ವೇದಿಕೆಗೆ ಇವತ್ತು ಸಿಕ್ಕಿದೆ. ಇಲ್ಲಿ ಇವತ್ತು ದೇವತೆಗಳ ದರ್ಶನ ಆಯಿತು. ಅದೇ ರೀತಿ ಸುಶ್ರಾವ್ಯ ಭಕ್ತಿ ಗೀತೆಗಳು, ಹನುಮಾನ್ ಚಾಲೀಸ್ ಅಂತೂ ಕೇಳುವಾಗ ಇಲ್ಲಿ ಒಂಥರ ವೈಬ್ರೇಷನ್ ಬಂದಿದೆ. ಬಿಳಿಯ ಹಾಳೆಯ ಮೇಲೆ ಆ ಭವ್ಯ ಶ್ರೀರಾಮಚಂದ್ರನ ಬಾಲಚಂದ್ರನ ಆ ಒಂದು ಬಾಲರೂಪವನ್ನು ನೀವು ಇವತ್ತು ನೋಡಿದ್ದೀರ. ಮಾಡಿದ ಈ ಎಳೆಯ ಹಸ್ತ ಕೌಶಲ್ಯಕ್ಕೆ ಮೂಡಿ ಬಂದ ಚಿತ್ರ ಆಗಿತ್ತದು. ಅದೇ ರೀತಿ ಅವರ ಕೈಯಲ್ಲಿ ಸರ್ಟಿಫಿಕೇಟ್ ಇದೆ. ಇಲ್ಲಿ ನಿಮಗೆ ಫ್ಯಾನ್ಸಿ ಡ್ರೆಸ್, ಭಕ್ತಿಗೀತೆಗಳು, ಹನುಮಾನ್ ಚಾಲೀಸ್ ಮತ್ತು ಡ್ರಾಯಿಂಗಿಗೆ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಮಕ್ಕಳಿಗೆ. ಆ ಸರ್ಟಿಫಿಕೇಟ್ ನ ಮಹತ್ವ ಏನು ಅಂತ ಹೇಳಿದ್ರೆ, ದುಬೈ ಸರ್ಕಾರ
ನಮ್ಮ ಭಾರತೀಯರ ವಿವಿಧ ಕಲಾತ್ಮಕ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಮಕ್ಕಳ ಸರ್ಟಿಫಿಕೇಟಿಗೆ ಮಾನ್ಯತೆ ನೀಡಿದೆ. ಇದು ಗೊತ್ತಿರಬೇಕು ನಿಮಗೆ, ಮಾನ್ಯತೆ ಇದೆ. ವರಮಹಾಲಕ್ಷ್ಮಿ ಆ ಒಂದು ಪೂಜೆಯ ಸರ್ಟಿಫಿಕೇಟಿಗೆ ಮಾನ್ಯತೆ ಇದೆ. ಅದು ಯಾಕೆ ಅಂತ ಹೇಳಿದ್ರೆ ಅವರು ಶೇಖ್ ಹಮ್ದಾನ್ ಮತ್ತು ಬೇರೆ ಬೇರೆ ಅವಾರ್ಡ್ಸ್ ತಗೊಳ್ತಾರೆ, ಶಾರ್ಜಾ ಎಕ್ಸಲೆನ್ಸಿ ಅವಾರ್ಡ್. ಆ ಅವಾರ್ಡ್ನ ಆ ಒಂದು ಫೈಲಿಗೆ ಈ ಸರ್ಟಿಫಿಕೇಟ್ ಸೇರಿದ್ರೆ ಅದಕ್ಕೆ ಮಾನ್ಯತೆ ಇರ್ತದೆ. ತುಂಬಾ ಪವರ್ಫುಲ್ ಸರ್ಟಿಫಿಕೇಟ್ ಆಗಿರ್ತದೆ ಅದು. ಇದು ಕೂಡ ನಿಮ್ಮ ನಾನು ಗಮನಕ್ಕೆ ತರ್ತೇನೆ. ತಂದೆ ತಾಯಿಗಳೇ, ನೀವೆಲ್ಲರೂ ಇವತ್ತು ತಮ್ಮ ತಮ್ಮ ಮಕ್ಕಳನ್ನು ತಯಾರಿಗೊಳಿಸಿ ಈ ವೇದಿಕೆಗೆ ಬಿಟ್ಟಿದ್ದೀರಾ. ಅವರ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು, ಅವರ ಸಾಹಸಕ್ಕೆ ಮೆಚ್ಚಲೇಬೇಕು. ಕೆಲವು ಮಕ್ಕಳು ನಿರರ್ಗಳವಾಗಿ ತಮ್ಮ ಅಭಿನಯವನ್ನು ತೋರಿಸಿದ್ದಾರೆ, ಇಲ್ಲಿ ಚಿತ್ರವನ್ನು ನೋಡಿ ತೋರಿಸಿದ್ದಾರೆ. ಎಲ್ಲ ತಂದೆ ತಾಯಿಗಳಿಗೆ ಒಂದು ಸಲ್ಯೂಟ್. ಆದ್ಮೇಲೆ ವರಮಹಾಲಕ್ಷ್ಮಿ ಸಮಿತಿ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತ ಘನತೆ ಗೌರವವನ್ನು ದೊರಕಿಸಿಕೊಟ್ಟವರು ಈ ನಾಡಿನಲ್ಲಿ. ಅದರಲ್ಲಿರುವಂತ ಎಲ್ಲ ಸರ್ವ ಸದಸ್ಯರು ಸುಮಂಗಲೆಯರು. ನೀವು ಆ ಸರ್ವಮಂಗಳೆ ಯಾವ ಲಕ್ಷ್ಮಿಯನ್ನು ನೀವು ನೋಡ್ತೀರಾ, ಆ ಮಹಾಲಕ್ಷ್ಮಿಯ ರೀತಿಯಲ್ಲೇ ಅವರು ಅವತ್ತು ಪೂಜೆಗೆಲ್ಲ ಬರ್ತಾರೆ, ಬಂದ್ಬಿಟ್ಟು ಆ ಪೂಜೆಯಲ್ಲಿ ಭಾಗವಹಿಸ್ತಾರೆ. ನೀವೆಲ್ಲರೂ ಅದೇ ರೀತಿ ಬರಬೇಕು. ಮಕ್ಕಳನ್ನು ಇಂಥ ಒಂದು ಡ್ರೆಸ್ ನಲ್ಲಿ ನೋಡ್ಲಿಕ್ಕೆ ನೀವು ಇಷ್ಟಪಡಿ. ಆದ್ಮೇಲೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಇವತ್ತು ಏನಂತ ಗೊತ್ತಿಲ್ಲ, ಈ ವೇದಿಕೆಯಲ್ಲಿ ಏನೋ ಒಂದು ವಿಶೇಷತೆ ನಾವು ನೋಡಿದ್ದೇವೆ, ನಾವು ಅನುಭವಿಸಿದ್ದೇವೆ. ಇದು ನಿತ್ಯ ನಿರಂತರವಾಗಿ ಮುನ್ನಡೆತಾ ಹೋಗ್ಲಿ ತಕೊಂಡು ವರಮಹಾಲಕ್ಷ್ಮಿಯ ಸಮಿತಿಯ ಸರ್ವ ಸದಸ್ಯರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಬಹಳ ಅತ್ಯದ್ಭುತವಾದಂತಹ ಈ ಒಂದು ಕಾರ್ಯಕ್ರಮ. ಯಾಕಂದ್ರೆ ಹಿಂದೂ ಸನಾತನ ಸಾಂಸ್ಕೃತಿಕ ಆಚಾರ ವಿಚಾರ ಏನಿದೆ ನಮ್ಮ ಮಕ್ಕಳಿಗೆ ತಿಳಿಯಪಡಿಸಬೇಕು ಎಂಬ ಮಹದಾಸೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಕೂಡ ವಿವಿಧ ವಿವಿಧ ವಿನೋದ ಸಾಂಸ್ಕೃತಿಕ ವಿಚಾರಧಾರೆಗಳ ಮೂಲಕ ಈ ಒಂದು ಕಾರ್ಯಕ್ರಮಗಳು ಎಳೆಯ ಮಕ್ಕಳಿಗೆ ತಿಳಿಯಪಡಿಸಬೇಕು ಎಂಬ ಉದ್ದೇಶದಿಂದ ಈ ಒಂದು ಸಂಸ್ಥೆ ಆಯೋಜನೆ ಮಾಡ್ತಾ ಇದೆ. ಇದೊಂದು ಹೆಮ್ಮೆ ಒಂದು ವಿಚಾರ. ಆದ್ರೆ ಈ ಒಂದು ಚಿತ್ರಕಲಾ